ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಉಡುಪಿ ಜಿಲ್ಲೆಯ ಗುಡ್ಡಟ್ಟೂರಿನಲ್ಲಿ ಶ್ರೀ ವಿನಾಯಕ ದೇವಸ್ಥಾನವು ವಿಶ್ವದ ಏಕೈಕ ಜಲಾಧಿವಾಸ ಗಣಪತಿ ಕ್ಷೇತ್ರವಾಗಿದೆ. ಇಲ್ಲಿ ಗಣಪತಿಯ ಸ್ವಯಂಭೂ ವಿಗ್ರಹವು ಕೂಡ ವರ್ಷದ 365 ದಿನವೂ ಕುತ್ತಿಗೆವರೆಗೂ ಕೂಡ ನೀರಿನಲ್ಲೇ ಮುಳುಗಿರುತ್ತೆ. ಜೊತೆಗೆ ಬಲ್ಮುರಿ ಗಣಪತಿ ಆಗಿರುವಂತ ಈ ದೇವಸ್ಥಾನದಲ್ಲಿ ಆಗಿರ ಕೊಡ ಸೇವೆ ಎಂಬ ವಿಶಿಷ್ಟ ಪೂಜೆ ನಿತ್ಯವೂ ಕೂಡ ನಡೆಯುತ್ತೆ. ಏನಿದು ಅಂತೀರಾ? ಇಲ್ಲಿದೆ ಆ ಕುರಿತಾದ ಇಂಟ್ರೆಸ್ಟಿಂಗ್ ಸ್ಟೋರಿ. ಶ್ರೀ ವಿನಾಯಕ ದೇವಸ್ಥಾನವು ಹಲವು ಅಪರೂಪದ ವೈಶಿಷ್ಟ್ಯಗಳನ್ನ ಹೊಂದಿದೆ. ಗಣಪತಿ ಭಕ್ತರಿಗೆ ಒಂದು ವಿಶಿಷ್ಟ ಅನುಭವವನ್ನ ನೀಡುತ್ತದೆ. ದೇವಸ್ಥಾನವು ಸಿರಿಹಾರ ಗುಡ್ಡಟ್ಟ ರಸ್ತೆಯಲ್ಲಿದ್ದು, ಇಲ್ಲಿನ ವಿನಾಯಕ ದೇವರ ಮೂರ್ತಿಯು ಸ್ವಯಂಭೂ ರೂಪವಾಗಿದೆ. ಅಂದ್ರೆ ಇದನ್ನ ಯಾವುದೇ ಶಿಲ್ಪವು ಕೆತ್ತದೆ ಸಾವಿರಾರು ವರ್ಷಗಳ ಹಿಂದೆ ತಾನಾಗಿಯೇ ಕಲ್ಲಿನಿಂದ ಉದ್ಭವಗೊಂಡಿದೆ. ಇತರ ಸ್ವಯಂಭೂ ವಿಗ್ರಹಗಳಂತೆ ಇದು ಕೇವಲ ಬಂಡೆಯ ಆಕಾರದಲ್ಲಿಲ್ಲ, ಬದಲಾಗಿ ಸ್ಪಷ್ಟವಾದ ಗಣಪತಿಯ ಆಕಾರವನ್ನ ಹೊಂದಿದೆ. ಒಂದು ಕಾಲು ಮಡಚಿ ಇನ್ನೊಂದು ಕಾಲು ಕೆಳಗೆ ಬಿಟ್ಕೊಂಡ ದಕ್ಷಿಣಕ್ಕೆ ಮುಖ ಮಾಡುವಂತ ಪೂರ್ವಾಸನದಲ್ಲಿ ಕುಳಿತಂತೆ ಕಾಣ್ತದೆ. ತಲೆಯಿಂದ ಕೆಳಗಿನವರೆಗೂ ಕೂಡ ಮೂಲ ಬಂಡೆಗೆ ಸೇರಿಕೊಂಡಿದ್ದು ಸ್ಪಷ್ಟವಾದ ಸ್ವರೂಪದಿಂದ ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇದೆ. ಪುರಾತನದ ಪ್ರಕಾರ ತ್ರಿಪುರಾಸುರ ಸಂಹಾರದ ಸಮಯದಲ್ಲಿ ಈಶ್ವರನು ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ತೆರಳುತ್ತಾರೆ. ವಿಘ್ನ ನಿವಾರಕನಾದ ಗಣಪತಿಯನ್ನ ಸ್ಮರಿಸದೇ ಹೋದ ಕಾರಣ ಈಶ್ವರನಿಗೆ ಹಿನ್ನಡೆ ಆಗ್ತದೆ. ಇದರಿಂದಾಗಿ ಕೋಪಗೊಂಡ ಈಶ್ವರನು ಗಣಪತಿಯ ಮೇಲೆ ಅಗ್ನೇಯಾಸ್ತ್ರ ಪ್ರಯೋಗವನ್ನ ಮಾಡ್ತಾನೆ. ಆದ್ರೆ ಗಣಪತಿಯನ್ನ ಯಾವ ಅಸ್ತ್ರವು ಬಾಧಿಸಲಾಗದ ಕಾರಣ ಈಶ್ವರನು ಅಸ್ತ್ರವು ಹುಸಿಯಾಗಿ ಮಧುಸಾಗರದಲ್ಲಿ ಬೀಳ್ತದೆ. ಗಣಪತಿಗೆ ಜೇನು ಇಷ್ಟವಾದ್ದರಿಂದ ಮಧುಸಾಗರದಲ್ಲಿ ಯಥೇಚ್ಛ ಜೇನು ಸೇರ್ಪಡೆ ಆಗುತ್ತೆ. ಅತಿಯಾದ ಮಧುಪಾನದಿಂದ ದೇಹದಲ್ಲಿ ಉಷ್ಣ ಹೆಚ್ಚಾಗಿ ಉರಿಯಿಂದ ನರಳುತ್ತಾನೆ. ಇದನ್ನ ಕಂಡ ಈಶ್ವರನು ಪಕ್ಕದಲ್ಲಿರುವಂತ ನರಸಿಂಹ ತೀರ್ಥ ಎಂಬ ಹೊಳೆಗೆ ಸಮೀಪ ಜಲಾಧಿವಾಸಿ ಆಗುವಂತೆ ಗಣಪತಿಗೆ ಸೂಚನೆಯನ್ನ ನೀಡ್ತಾರೆ. ಈಶ್ವರನ ಈ ಸೂಚನೆಯ ಮೇರೆಗೆ ಗಣಪತಿಯು ತನ್ನ ಉರಿ ಶಮನಕ್ಕಾಗಿ ನಿರಂತರವಾಗಿ ನೀರಿನಲ್ಲಿ ನೆಲೆಸಿದ್ದಾನೆ ಎಂಬ ಪ್ರತೀತಿ ಇದೆ. ನರಸಿಂಹ ತೀರ್ಥದ ನೀರು ರೋಗನಾಶಕವಂತ ಇಲ್ಲಿ ನಂಬಲಾಗುತ್ತೆ. ಮೊದಲ ದಿನಕ್ಕೆ ಒಂದು ಸೇವೆ ಮಾತ್ರ ನಡೀತಾ ಇತ್ತು. ಆದ್ರೆ 2007ರಿಂದ ದಿನಕ್ಕೆ 2 ಸೇವೆಗಳು ನಡೆಯುತ್ತೆ. ಆದ್ರೂ ಈ ಸೇವೆಗೆ ಅಗಾಧ ಬೇಡಿಕೆ ಇದ್ದು ಈಗ ಕಾಯ್ದಿರಿಸಿದ್ರೆ 2041ರ ವೇಳೆಗೆ ದಿನಾಂಕ ಲಭ್ಯವಾಗುವಷ್ಟು ಜನಪ್ರಿಯವಾಗಿದೆ. ಇಲ್ಲಿನ ಪ್ರತಿದಿನ ಅನ್ನ ಸಂತರ್ಪಣೆ ಇರುತ್ತೆ. ಜೊತೆಗೆ ಮಧ್ಯಾಹ್ನ ಪೂಜೆ ಮುಗಿದ ನಂತರ ಪ್ರಸಾದ ವಿತರಣೆ ಮಾಡಲಾಗ್ತದೆ. ದೇವಸ್ಥಾನವು ಅರಣ್ಯ ಪ್ರದೇಶದ ಮಧ್ಯೆ ಸುಂದರ ಹಸಿರು ಪರಿಸರದಲ್ಲಿದ್ದು ಯಾವುದೇ ಗದ್ದಲವಿಲ್ಲದೆ ಶಾಂತ ವಾತಾವರಣವನ್ನ ಹೊಂದಿದೆ. ಕುಂದಾಪುರದಿಂದ ಸುಮಾರು 30 ನಿಮಿಷಗಳ ಪ್ರಯಾಣದಲ್ಲಿ ಈ ಕ್ಷೇತ್ರವನ್ನ ತಲುಪಬಹುದು ಮತ್ತು ಗಣಪತಿ ಭಕ್ತರು ತಮ್ಮ ಜೀವಮಾನದಲ್ಲಿ ಒಮ್ಮೆಯಾದ್ರೂ ಭೇಟಿ ನೀಡಲೇಬೇಕಾದ ಪವಿತ್ರ ಕ್ಷೇತ್ರವಿದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.